ನಮಸ್ಕಾರ ವೀಕ್ಷಕರೇ. ಸತ್ಯ ಮತ್ತೆ ಸುಳ್ಳುಗಳ ಮಧ್ಯೆ ನಾವು ಬದುಕ್ತಾ ಇರ್ತೀವಿ. ಎಷ್ಟೋ ವಿಷಯಗಳು ನಾವು ಸತ್ಯ ಅನ್ಕೊಂಡಿರೋದು ಸುಳ್ಳು ಇರಬಹುದು. ಇಂಥ ಪ್ರಶ್ನೆಗಳು ನಮ್ಮ ಮೈಂಡ್ ಅಲ್ಲಿ ಕಾಡ್ತಾ ಇರತ್ತೆ. ಬಟ್ ಆದ್ರೆ ನಾವು ಅದನ್ನೇ ಸತ್ಯ ಅನ್ಕೊಂಡು ಬದುಕ್ತಾ ಇರ್ತೀವಿ. ಓದಿರೋದೇ ಸತ್ಯ ಅನ್ಕೊಂಡಿರ್ತೀವಿ. ಆದ್ರೆ ತಿಳ್ಕೊಂಡಿರೋದು ಓದಿರೋದು ನಮಗೆ ತಿಳಿಸಿರೋದು ಸುಳ್ಳು ಇರೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್, ಸ್ಪೇಸ್ ಟೆಂಪರೇಚರ್ ಎಷ್ಟು ಸಾರ್ ಅಂತ ಯಾರೊಬ್ರು ಕೇಳಿದ್ರು. ಹುಡ್ಕೊಂಡು ಹೋಗೋಣ ಸ್ಪೇಸ್ ಟೆಂಪರೇಚರ್ ಎಷ್ಟಿದೆ ಅಂತ. ಗೂಗಲ್ ಅಲ್ಲಿ ಹಾಕಿದ್ರೆ ಒಂದೇ ಉತ್ತರ ಕೊಡುತ್ತೆ. ಅದು ಸ್ಪೇಸ್ ಟೆಂಪರೇಚರ್ ಎಷ್ಟು ಅಂದ್ರೆ 270 ಡಿಗ್ರಿ ಟು -454 ಡಿಗ್ರಿ ಅಂತ ಹೇಳುತ್ತೆ. -270 ಡಿಗ್ರಿ ಅಂದ್ರೆ ಎಷ್ಟು ತುಂಬಾ ಫ್ರೀಸ್ ಆಗುವಂತ ಟೆಂಪರೇಚರ್ ಅದು ಹೇಳ್ತಾ ಇರೋದು, -270 ಡಿಗ್ರಿ. ಇನ್ನ ಸೆಕೆಂಡ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ಅಲ್ಲಿ ಯಾವುದೇ ರೀತಿ ಹೀಟೇ ಇಲ್ಲ, ಓವರ್ ಆಲ್ ಕೂಲ್ ಆಗಿದೆ. ಅದಕ್ಕೆ ಸ್ಯಾಟಲೈಟ್ಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾವೆ ಅಂತಾನೆ ಹೇಳ್ತಾರೆ. ಇದು ಸತ್ಯನಾ? ಯಾಕೆ ಈ ಪ್ರಶ್ನೆ ಹುಟ್ಟುತ್ತೆ ಅಂದ್ರೆ, ನಾರ್ಮಲ್ ಆಗಿ ಸೂರ್ಯನಿಂದ ನಮಗೆ ಬೆಳಕು ಬರ್ತಾ ಇದೆ. ಸೂರ್ಯನ ಬಿಸಿಲು ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಸೂರ್ಯನ ಬಿಸಿಲು ಎಷ್ಟು ಟೆಂಪರೇಚರ್ ಇದೆ ಅಂತ ನೀವು ಥರ್ಮಾಮೀಟರ್ ಇಟ್ಕೊಂಡು ಚೆಕ್ ಮಾಡಿದ್ರೆ ಆವರೇಜ್ ಆಗಿ ಒಂದು 35-40, ಕೆಲವೊಂದು ಕಡೆ ಜಾಸ್ತಿ ಬಿಸಿಲಿದ್ದಾಗ ಬೇಸಿಗೆನಲ್ಲಿ 50 ರೀಚ್ ಆಗ್ಬೋದು. ಇನ್ನ ಡೈರೆಕ್ಟ್ ಸನ್ಲೈಟ್ ಬೀಳುವಂತ ಜಾಗದಲ್ಲಿ ಒಂದು 60 ರೀಚ್ ಆಗ್ಬೋದು. ಯಾಕೆ? ಓಝೋನ್ ಲೇಯರ್ ಅನ್ನೋದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಈ ಓಝೋನ್ ಲೇಯರ್ ಇಲ್ಲ ಭೂಮಿ ಮೇಲೆ ಅನ್ಕೊಳ್ಳಿ, ಆಗ ಟೆಂಪರೇಚರ್ ರೀಚ್ ಆಗುತ್ತೆ ಅರೌಂಡ್ 80, 100, 110 ತನಕ ರೀಚ್ ಆಗ್ಬೋದು. ಅದನ್ನೇ ಇವರು ತಿಳಿಸ್ತಾರೆ ನೋಡಿ. ಓಝೋನ್ ಲೇಯರ್ ಇಲ್ಲ ಅಂದ್ರೆ ಟೆಂಪರೇಚರ್ 15 ಡಿಗ್ರಿ ಇಲ್ಲ ಒಂದು 20 ಡಿಗ್ರಿ ರೈಸ್ ಆಗ್ಬೋದು ಭೂಮಿ ಮೇಲೆ. ನಮಗೆ 5 ಡಿಗ್ರಿ ರೈಸ್ ಆದ್ರೇನೆ ಎಷ್ಟೋ ಕಾಯಿಲೆಗಳು ಬಂದು ಚರ್ಮ ಎಲ್ಲ ಸುತ್ತೋಗುತ್ತೆ, ಒದ್ದಾಡ್ಬಿಡ್ತೀವಿ. ಅದರಲ್ಲಿ 90 ಡಿಗ್ರಿ ಅಂದ್ರೆ ನಾವು ಬಿಸಿನೀರು ಕುಡಿತೀವಲ್ಲ ಕಾಯಿಸಿದ್ದು, ಆ ಮಟ್ಟಕ್ಕೆ ಟೆಂಪರೇಚರ್ ತಡ್ಕೊಳಕ್ ಆಗುತ್ತೆ ಮನುಷ್ಯರಿಗೆ. ಓಝೋನ್ ಲೇಯರ್ ಇಲ್ಲ ಅಂದ್ರೆ ಓವರ್ ಆಲ್ ಆಗಿ ಭೂಮಿ ಮೇಲೆ ಇರೋರೆಲ್ಲ ಭೂಮಿ ಒಳಗಡೆ ಬದುಕಬೇಕು, ಇಲ್ಲ ಸಾಯ್ಬೇಕು. ಎರಡೇ ಆಪ್ಷನ್. ಇನ್ನ ಅದ್ರ ಪ್ರಕಾರ ಮಾತಾಡೋದಾದ್ರೆ ನಾವು ಸ್ಪೇಸ್ ಟೆಂಪರೇಚರ್ ಚೆಕ್ ಮಾಡೋಣ ಅಂದ್ರೆ ಭೂಮಿಯಿಂದ ಹೊರಗಡೆ ಹೋಗಿ ಟೆಂಪರೇಚರ್ ಚೆಕ್ ಮಾಡೋಣ ಅಂತ ಹುಡುಕಿದ್ರೆ ಅಲ್ಲಿ ತೋರಿಸ್ತಾರೆ -5 ಡಿಗ್ರಿ, 10 ಡಿಗ್ರಿ, 15 ಡಿಗ್ರಿ ಈ ತರ ಎಲ್ಲ ಇರಬಹುದು ಅಂತಾನು ಕೆಲವಷ್ಟು ವಾದಗಳು ಹೇಳಿದ್ರೆ, ನಾವು ಬುಕ್ಕಲ್ಲಿ ಓದಿರೋದೆಲ್ಲ ಅದೇ ಮೈನಸ್ ಇರುತ್ತೆ ಅಂತ. ಆದ್ರೆ ಇಲ್ಲಿ ನೋಡಿ -270 ತನಕ ರೀಚ್ ಆಗ್ಬೋದು ಅಂತ ಹೇಳ್ತಾರೆ. ಭೂಮಿಗೆ ಒಂದು ಓಝೋನ್ ಲೇಯರ್ ಇದೆ. ಲೇಯರ್ ಇದ್ದು ನಮ್ಗೆ 55 ಡಿಗ್ರಿ 60 ಡಿಗ್ರಿ ಟೆಂಪರೇಚರ್ ರೀಚ್ ಆಗ್ತಾ ಇದೆ. ಭೂಮಿಯಿಂದ ಹೊರಗಡೆ ಹಂಗಾರೆ ಟೆಂಪರೇಚರ್ ಎಷ್ಟಿರಬೇಕು ಅದನ್ನ ಚೆಕ್ ಮಾಡಿದಾಗ ಅದೇ ಹೇಳದ್ನಲ್ಲ, ಒಂದು 20 ಡಿಗ್ರಿ ಮೇಲಕ್ಕಿರುತ್ತೆ. ಅಂದ್ರೆ ಅರೌಂಡ್ 70 to 80 ಡಿಗ್ರಿ ಭೂಮಿಯಿಂದ ಹೊರಗಡೆ ಇರುತ್ತೆ. ಆದಷ್ಟು ಸೂರ್ಯನ ಕಡೆ ಇಲ್ಲ ಮಂಗಳನ ಕಡೆ ಹೋದ್ರೆ ಟೆಂಪರೇಚರ್ ಎಷ್ಟಾಗುತ್ತೆ ಅಂದ್ರೆ ಸೂರ್ಯನ ಹತ್ರ ಇರುವಂತ ಗ್ರಹಗಳ ಕಡೆ ಹೋದ್ರೆ ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತಲ್ವಾ. ಆ ಟೆಂಪರೇಚರ್ನ ನಮ್ಮ ಸ್ಯಾಟಲೈಟ್ಗಳು ವಿಸ್ಟ್ಯಾಂಡ್ ಮಾಡುತ್ತಾ ಗೊತ್ತಿಲ್ಲ ಅಲ್ಲ. ಬಟ್ ನಮಗ್ ಗೊತ್ತಾಗಿರೋದು, ನಾವು ಓದ್ಕೊಂಡು ಬಂದಿರೋದು ಏನು, ಮೈನಸ್. ಆಕಾಶದಲ್ಲಿ ಯಾವುದೇ ರೀತಿ ಟೆಂಪರೇಚರ್ ಇಲ್ಲ. ಭೂಮಿಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಯಾವುದೇ ರೀತಿ ಟೆಂಪರೇಚರ್ ಇಲ್ಲ, ಮೈನಸ್ ಅಲ್ಲಿ ಇರುತ್ತೆ ಅಂತ ಓದಿದೀವಿ. ಅದ್ರ ಪ್ರಕಾರ ಇಲ್ಲೂ ಸ್ಟಡಿ ಅದನ್ನೇ ಹೇಳುತ್ತೆ. ಆದ್ರೆ ಕೆಲವಷ್ಟು ಜನ ಇಲ್ಲ ಇದು ಈಗಲ್ಲ ಹೀಗೆ ಅಂತ ಕೂಡ ಹೇಳೋರು ಇರ್ತಾರೆ. ನಾವು ಸತ್ಯ ಅಂತ ನಂಬ್ಕೊಂಡಿರೋದು ಕೆಲವೊಂದ್ಸಲ ಸುಳ್ಳಾಗಿರೋ ಚಾನ್ಸಸ್ ಇರುತ್ತೆ. ಅಲ್ಲಿ ಮೈನಸ್ ಟೆಂಪರೇಚರ್ ಯಾವುದೇ ಕಾರಣಕ್ಕೂ ಇರೋ ಚಾನ್ಸೇ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇರುತ್ತೆ. ಸೂರ್ಯನಿಂದ ಬರುವಂತ ಬಿಸಿ ಅರೌಂಡ್ 80 ಡಿಗ್ರಿ, 90 ಡಿಗ್ರಿ, 100 ಡಿಗ್ರಿ, 150 ಡಿಗ್ರಿ ತನಕ ರೀಚ್ ಆಗುತ್ತೆ. ಯಾಕೆಂದ್ರೆ ಸ್ಯಾಟಲೈಟ್ಗಳು ರನ್ ಆಗಬೇಕು ಅಂದ್ರೆ ಸ್ವಲ್ಪ ಫ್ಯೂಯಲ್ ಇರುತ್ತೆ. ಇನ್ನು ಉಳಿದಿದ್ದು ಸೋಲಾರ್ ಸೆಲ್ಸ್ ಗಳಿಂದ ಅದು ಓಡ್ತಾ ಇರುತ್ತೆ. ಸೋಲಾರ್ ಸೆಲ್ಗೆ ಏನ್ ಬೇಕು? ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕು ತಗೊಂಡೆ ಅವು ಕೂಡ ತಿರುಗಬೇಕು ಭೂಮಿ ಸುತ್ತ. ಅಂದ್ರೆ ಸೂರ್ಯನ ಬೆಳಕು ಬೀಳದೆ ಇರೋ ಜಾಗಕ್ಕೆ ಹೋದ್ರೆ ಫ್ರೀಸ್ ಆಗ್ಬಿಡುತ್ತೆ ಸ್ಯಾಟಲೈಟ್ ಗಳೆಲ್ಲ. ಅದಾಗ್ಬೇಕಲ್ವಾ? ಅದು ಕೂಡ ಆಗ್ತಾ ಇಲ್ಲ. ಅಂದ್ರೆ ನಾವು ನಂಬಿರೋದು ಸತ್ಯನಾ ಸುಳ್ಳ? ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಉಟ್ಕೊಂಡ್ಬಿಡುತ್ತೆ. ಇದಕ್ಕೆ ಏನೇನೋ ವಾದಗಳು ಉಟ್ಕೊಳ್ಳುತ್ತೆ. ಇದು ಹಿಂಗಲ್ಲ ಹಂಗೆ ಇರಬಹುದು. ಯಾಕೆಂದ್ರೆ ಸೈಂಟಿಸ್ಟ್ಗಳು 108 ಸ್ಟಡಿ ಮಾಡಿರ್ತಾರೆ, ಇನ್ನೊಂದು ಉತ್ತರ ಕೊಡ್ತಾರೆ, ಅದು ಸತ್ಯ ಅನ್ಕೋಬಹುದು. ಆದ್ರೂ ಕೂಡ ಒಂದು ಪ್ರಶ್ನೆ ಹುಟ್ಟೋದಿಲ್ವಾ? ಒಂದ್ಸಲ ಯೋಚನೆ ಮಾಡಿ. ಈ ತರ ಸತ್ಯ ಸುಳ್ಳುಗಳ ಮಧ್ಯೆ ನಾವು ಬದುಕ್ತಾ ಇರ್ತೀವಿ. ಯಾಕೆ ಅಂದ್ರೆ ನಮಗೊಂದು ಬುಕ್ ನ ಕೊಟ್ಟಿರ್ತಾರೆ, ನೋಡಪ್ಪ ಇದು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ, ಈ ಬುಕ್ಕಲ್ಲಿ ಇದಿರುತ್ತೆ ಹೀಗೆ ಅಂತ. ಅದನ್ನೇ ನಂಬ್ಕೊಂಡು ನಾವು ಬದುಕ್ತಾ ಇರ್ತೀವಿ. ಇದೇ ಸತ್ಯ, ಈ ಬುಕ್ಕಲ್ಲಿ ತಿಳಿಸಿದ್ದೇ ಸತ್ಯ ಅಂತ ನಾವು ಬದುಕ್ತಾ ಇರ್ತೀವಿ. ಆದ್ರೆ ಸತ್ಯ ಇದು ಮೀರಿದ್ದಿರುತ್ತೆ. ಎಷ್ಟೋ ಜನ ನಾವು ಇದನ್ನೇ ಸ್ಟಡಿ ಮಾಡ್ಬೇಕು, ಇದೇ ಸತ್ಯ ಅಂತ ಬದುಕ್ಬೇಕು ಅಂತಾನೆ ಬರೆದಿಟ್ಟೋಗಿರ್ತಾರೆ. ಅದನ್ನೇ ನಂಬ್ಕೊಂಡು ಬದುಕ್ತಾ ಇರ್ತೀವಿ. ಈಗ ಎಷ್ಟೋ ಬುಕ್ಗಳಲ್ಲಿ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತೇನೆ, ಇಲ್ಲಿ ಬೇಜಾರಾಗುವಂಥದ್ದೇನಿಲ್ಲ. ಧರ್ಮ ಗ್ರಂಥಗಳಲ್ಲಿ ಬರೆದು ಬಿಟ್ಟಿದ್ದಾರೆ, ಇದೇ ಸತ್ಯ, ನೀನ್ ಈ ಕೆಲಸ ಮಾಡಿದ್ರೆ ದೇವ್ರ ಹತ್ರ ಹೋಗಿ ಸೇರ್ತೀಯ ಅಂತ.
ಈಗಲೂ ಎಷ್ಟೋ ಜನ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೆಟ್ಟದಾಗ್ಲಿ, ಇನ್ನೊಂದಾಗ್ಲಿ, ಬೇರೆಯವ್ರನ್ನ ಹಾಳು ಮಾಡೋದಾಗ್ಲಿ, ತೊಂದರೆ ಮಾಡೋದಾಗ್ಲಿ, ಕೊಲೆ ಮಾಡೋದಾಗ್ಲಿ, ಕೊನೆಗೆ ಇದೇ ಮಾಡಿದ್ರೆ ನೀನು ದೇವ್ರ ಹತ್ರ ಬಂದು ಸೇರ್ತೀಯ ಅಂತ ಬರೆದ್ಬಿಟ್ಟಿದ್ದಾರೆ. ಜನ ಈಗಲೂ ಅದನ್ನೇ ಫಾಲೋ ಮಾಡ್ತಾರೆ. ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡೋದಿಲ್ಲ. ಅದೇ ಆಗಿರೋದು. ಸತ್ಯ ಸುಳ್ಳುಗಳ ಮಧ್ಯೆ ನಮ್ಮ ಜೀವನ ಆಗ್ತದೆ. ಬೇಸಿಕಲಿ ಸೈನ್ಸ್ ಬಗ್ಗೆ ನಾನು ಇವತ್ತು ಮಾತಾಡಿದೆ. ಸ್ಪೇಸಿಂದ ಹೊರಗಡೆ ಹೋದ್ರೆ ಟೆಂಪರೇಚರ್ ಜಾಸ್ತಿನೇ ಇರಬೇಕು. ಸೂರ್ಯನಿಂದ ಡೈರೆಕ್ಟ್ ಆಗಿ ಬೀಳ್ತಾ ಇದೆ ಅಂದ್ರೆ, ನಮ್ಮ ಓಝೋನ್ ಲೇಯರ್ ಇಲ್ಲ ಅಂದ್ರೇನೆ ಭೂಮಿ ಮೇಲೆ 20 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂದ್ರೆ, ಭೂಮಿಯಿಂದ ಹೊರಗಡೆ ಹೋದಂತ ಸ್ಪೇಸ್ ಶಟಲ್ಸ್, ಸ್ಪೇಸ್ ಸ್ಯಾಟಲೈಟ್ಸ್ಗಳಿಗೆ ಇಷ್ಟು ಟೆಂಪರೇಚರ್ ರೀಚ್ ಆಗ್ತಾ ಇರ್ಬೋದು. ಅದು ವಿಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಅವ್ರು ಮಾಡಿರ್ಬೋದು. ಆದ್ರೆ ಅದು ಸತ್ಯಾನ ಇಲ್ಲ, ಇದು ಸತ್ಯಾನ? ನಮ್ಮ ಬುಕ್ಗಳಲ್ಲಿ ಹೇಳ್ಕೊಟ್ಟಿದ್ದು ಟೆಂಪರೇಚರ್ ಕಡಿಮೆ ಇರುತ್ತೆ, ಮೈನಸ್ ಇರುತ್ತೆ. ಇಲ್ಲಿ ಇದ್ರಲ್ಲಿ ಹೇಳ್ತಾ ಇರೋದು ಏನ್ ಹೇಳ್ತಾರೆ, ಸೂರ್ಯನ ಟೆಂಪರೇಚರ್ ಯಾವ ಭಾಗಕ್ಕೆ ಬೀಳುತ್ತೆ ಆ ಭಾಗದ ಟೆಂಪರೇಚರ್ ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ. ಸೂರ್ಯನ ಬಿಸಿಲು ಬೀಳದೆ ಇರುವಂತ ಅಂದ್ರೆ ಭೂಮಿ ನೆರಳಿದೆಯಲ್ಲ ಆ ಭಾಗದಲ್ಲಿ ಟೆಂಪರೇಚರ್ ಅನ್ನೋದು ಮೈನಸ್ ಇರುತ್ತೆ ಅಂತ ಹೇಳ್ತಾರೆ. ಇದು ಸಾಧ್ಯನಾ? ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ಅಷ್ಟೊಂದು ಸೈಂಟಿಫಿಕಲಿ ನಾವು ಹುಡ್ಕೊಂಡು ಹೋದ್ರೆ ಕೆಲವಷ್ಟು ಉತ್ತರ ಸಿಗ್ಬೋದು. ಬಟ್ ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಂಬೋದೇ ತುಂಬಾ ಕಷ್ಟ. ಅಂಥದ್ರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ. ಗೊತ್ತಿದ್ರೆ ನೀವು ಉತ್ತರ ಕೊಡೋ ಕೆಲಸ ಮಾಡಬಹುದು. ಹುಡ್ಕೊಂಡೋಗಿ ಈ ತರದ ಸತ್ಯ ಸುಳ್ಳುಗಳು ನಮ್ಮ ಮಧ್ಯೆ ಎಷ್ಟೋ ಇದಾವೆ, ತಿಳ್ಕೊಳ್ತಾ ಹೋಗೋಣ. ಬೇರೆ ಬೇರೆ ವಿಷಯಗಳು ಈಗಲೂ ಓಡ್ತಾ ಇದೆ, ಅಂಥದ್ದನ್ನ ತಿಳ್ಕೊಳ್ತಾ ಇರ್ತೀವಿ, ನಿಮ್ಗೂ ತಿಳಿಸ್ತಾ ಇರ್ತೀವಿ. ಸ್ವಲ್ಪ ತಲೆಗೂ ಕೆಲಸ ಕೊಡೋಣ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.